ಫೆಬ್ರವರಿ 7ಕ್ಕೆ ಕಾಂಗ್ರೆಸ್ ಪ್ರತಿಭಟನೆ ಮಾಡಲಿಕ್ಕೆ ಸಜ್ಜಾಗ್ತಾ ಇದೆಯಲ್ಲ, ಅದಕ್ಕೆ ಬಿಜೆಪಿ ನಾಯಕರು ಟಕ್ಕರ್ ಕೊಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಅದನ್ನು ಲೇವಡಿ ಮಾಡ್ತಾ ಇದ್ದಾರೆ. ರೈತರ ಹಾಲಿನ ಹಣವನ್ನು ನೀಡದೆ ಹೋದರೆ ನಾವು ಕೂಡ ಹೋರಾಟವನ್ನು ಮಾಡ್ತೇವೆ ಅಂತ ಬಿಜೆಪಿಯ ನಾಯಕ ಮಾಜಿ ಸಚಿವ ಮಾಧುಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಮಳೆ ಇಲ್ಲ, ಮೇವಿಲ್ಲ, ವಿದ್ಯುತ್ ಇಲ್ಲ, ಇದನ್ನು ಯಾರೂ ಕೇಳ್ತಾ ಇಲ್ಲ. ನಾವು ಸ್ವಲ್ಪ ಜಾಗೃತರಾಗೋಣ ಅಂತ ಹೇಳಿ ಮಾಜಿ ಸಚಿವ ಮಾಧುಸ್ವಾಮಿ ಕರೆ ಕೊಟ್ಟಿದ್ದಾರೆ. ಹಾಲಿಗೆ 3 ರೂಪಾಯಿ ದರ ಇಳಿಸಬೇಕು. ಸರ್ಕಾರ 3 ರೂಪಾಯಿ ದರ ಇಳಿಸಿದೆ. ಇದು ರೈತರಿಗೆ ಬಹಳ ತೊಂದರೆ ಆಗುತ್ತೆ. ನಾವು ಸರ್ಕಾರದ ಗ್ಯಾರಂಟಿ ಯೋಜನೆಯನ್ನು ವಿರೋಧ ಮಾಡ್ತಾ ಇಲ್ಲ. ರೈತರಿಗೆ ಹಾಲಿನ ಹಣವನ್ನು ನೀಡಿಲ್ಲ ಅಂದರೆ ಹೋರಾಟ ಮಾಡ್ತೀವಿ ಅಂತ ಮಾಜಿ ಸಚಿವರು ಹೇಳಿದ್ದಾರೆ. ಹಾಲು ಉತ್ಪಾದಕರಿಗೆ 716 ಕೋಟಿ ಬಾಕಿ ಅಂತ ಹೇಳಿ ವಿಜೇಂದ್ರ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ. ಅಂತಂದ್ರೆ ನಮ್ಮ ಬದುಕ್ರಿ, ಬಸವಣ್ಣ ಅವರ ಪುಣ್ಯಭೂಮಿಯಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ ಅಂತಾರೆ. ಕಾಯಕ ಅಂದರೆ ಕೈಲಾಸ ಅಂತಾರೆ. ದುಡಿಯೋರಿಗೆ ಶಕ್ತಿ ಕೊಡೋದು ಬಿಟ್ಬಿಟ್ಟು ಓಡಾಡೋರಿಗೆ ಶಕ್ತಿ ಕೊಟ್ಟಿದ್ರೆ ಅದಕ್ಕೆ ಏನು ಹೇಳಬೇಕು ನಾವು? ದುಡಿಯೋರಿಗೆ ಹಸುನ ಇವತ್ತು ಸಾಕಿ ಹಾಲು ಹಾಕೋನಿಗೆ ಮಾಡ್ತಿರೋದು ಇದು ಘೋರ ಅನ್ಯಾಯ. ಇದನ್ನು ಸರ್ಕಾರ ಗಮನಿಸಬೇಕು. ಇಲ್ಲದೇ ಇದ್ದರೆ ನಮ್ಮದೇ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಾಕ್ಕೋಬೇಕಾಗುತ್ತೆ. ಆದರೆ ಬೇಸಿಗೆನಲ್ಲಿ ವಿಶೇಷವಾಗಿ ಇಂಥ ಸೀಸನ್ ಬರಗಾಲಗಳು ಬಂದಾಗ ಎಲ್ಲಿ ಮೇವು ಕೂಡ ಕೊಡಬೇಕಾಗತ್ತೆ, ರೈತರು ಬೂಸ ಜಾಸ್ತಿ ಆಗಬೇಕಾಗತ್ತೆ. ಇನ್ನು ಟೈಮಲ್ಲಿ ಹಾಲಿನ ಡೈರಿಯವರು ರೇಟ್ ಕಡಿಮೆ ಮಾಡಿರೋದನ್ನು ನಾನು ಭಾಳ ವಿರೋಧಿಸ್ತೀನಿ. ಜನವರಿ ತಿಂಗಳಲ್ಲಿ 3 ರೂಪಾಯಿ ಪ್ರೊಕ್ಯೂರ್ಮೆಂಟ್ ಪ್ರೈಸನ್ನು ಕಡಿಮೆ ಮಾಡೋದು ಯಾರೂ ಯಾವತ್ತೂ ಮಾಡಿರಲಿಲ್ಲ. ಮತ್ತು ಇವರೇನು ಮಾರ್ಕೆಟಲ್ಲಿ ಏನು ಕಡಿಮೆ ಮಾಡಿಲ್ಲ. ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ತಮ್ಮ ಹಳೆ ಚಾಳಿಯನ್ನು ಬಿಟ್ಟಿಲ್ಲ. ತಮ್ಮ ತಪ್ಪುಗಳನ್ನು, ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋ ಸಲುವಾಗಿ ರೈತರ ವಿರೋಧಿ, ಅಭಿವೃದ್ಧಿ ವಿರೋಧಿ ಸರ್ಕಾರ ಈ ರಾಜ್ಯದಲ್ಲಿದೆ. ಬರಗಾಲ ಬಂದು 8 ತಿಂಗಳಾದರೂ ಕೂಡ 1 ನಯ ಪೈಸೆ ಖರ್ಚು ಮಾಡಿಲ್ಲ ಮತ್ತು ರೈತರಿಗೆ 1 ನಯ ಪೈಸೆ ಪರಿಹಾರ ಕೊಟ್ಟಿಲ್ಲ. ಅಭಿವೃದ್ಧಿಗೆ 1 ನಯ ಪೈಸೆ ಬಿಡುಗಡೆ ಮಾಡಿಲ್ಲ. 9 ತಿಂಗಳಾಯ್ತು. ಅತ್ಯಂತ ಆರ್ಥಿಕವಾಗಿ ಸದೃಢವಾದಂಥ ರಾಜ್ಯದಲ್ಲೇ ಈ ಥರ ಪರಿಸ್ಥಿತಿ ಆಗಿದೆ. ಇದನ್ನು ಮುಚ್ಚಿ ಹಾಕಿಕೊಳ್ಳಲು ಕೇಂದ್ರದ ಮೇಲೆ ಗೂಬೆ ಕುಂದಿಸುವ ಪ್ರಯತ್ನ ಮಾಡ್ತಾರೆ. 2014ರಿಂದ 2023 ಮೋದಿಯವರ ಕಾಲದಲ್ಲಿ 10 ವರ್ಷದಲ್ಲಿ 13,500 ಕಿಲೋಮೀಟರ್, 13,500 ಕಿಲೋಮೀಟರ್ ರೈಲ್ವೆ ಯೋಜನೆ, 11,000 ಕೋಟಿ ರೂಪಾಯಿ ಕಳೆದ 10 ವರ್ಷದಲ್ಲಿ ಮೋದಿಯವರು ಕೊಟ್ಟಿದ್ದಾರೆ. ಇದು ದಾಖಲೆ. ಅದೇ ರೀತಿ ವಿದ್ಯುತ್ಕರಣ 3,655 ಕಿಲೋಮೀಟರ್ ವಿದ್ಯುತ್ಕರಣ ಆಗಿದೆ ಮೋದಿಯವರ ಕಾಲದಲ್ಲಿ. ಇದನ್ನು ಸಿದ್ದರಾಮಯ್ಯರು ಹೇಳೋದಿಲ್ಲ. ಅದಲ್ಲದೆ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಧೋರಣೆಯಿಂದ ಜನರು ಮಾತ್ರ ಅಲ್ಲ, ಜಾನುವಾರುಗಳು ಕೂಡ ಈ ಸರ್ಕಾರಕ್ಕೆ ಶಾಪವನ್ನು ಹಾಕ್ತಾ ಇದೆ. ಈ ಸರ್ಕಾರದ ಮೇಲೆ ಜನರ ಕೋಪ ಅಷ್ಟೇ ಅಲ್ಲ, ರಾಜ್ಯದ ರೈತರು ಬಡವರ ಕೋಪ ಅಷ್ಟೇ ಅಲ್ಲ, ಜಾನುವಾರುಗಳ ಒಂದು ಕೋಪಕ್ಕೂ ಕೂಡ ರಾಜ್ಯ ಸರ್ಕಾರ ಬಲಿಯಾಗಿದೆ. ಕಾರಣ ಏನಪ್ಪ ಅಂತೇಳಿ ನಿಮ್ಗೆ ಅನ್ನಿಸ್ಬೋದು. ಹಿಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹದ ಧನವನ್ನು ನೀಡ್ತಾ ಇದ್ದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನು ನೀಡ್ತಾ ಇದ್ದರು. ಅದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ, ಹಾಲಿಗೆ ಪ್ರೋತ್ಸಾಹ ಧನ ಸನ್ಮಾನ್ಯ ಯಡಿಯೂರಪ್ಪನವರು ಪ್ರಾರಂಭ ಮಾಡಿದ್ರು. ಅದರ ಫಲವಾಗಿ ಹಾಲು ಉತ್ಪಾದನೆ ಎಷ್ಟರ ಮಟ್ಟಿಗೆ ಆಯಿತು ಅಂದ್ರೆ 85 ಲಕ್ಷ ಲೀಟರ್ ಪ್ರತಿದಿನ ಹಾಲು ಕಲೆಕ್ಟ್ ಆಗ್ತಿತ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಜುಲೈ ತಿಂಗಳಲ್ಲಿ ಅಧಿಕಾರಕ್ಕೆ ಬಂತು. ಅಲ್ಲಿಂದ ಇಲ್ಲಿಯವರೆಗೆ ಹಾಲಿಗೆ ಪ್ರೋತ್ಸಾಹಧನ ಪ್ರತಿ ಲೀಟರ್ಗೆ 5 ರೂಪಾಯಿ ಕೊಡಬೇಕಲ್ಲ, ಇಲ್ಲಿಯವರೆಗೆ ಕೊಟ್ಟಿಲ್ಲ.